ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ಭಾರತದಲ್ಲಿ ಉಂಟಾದ ವಿಮಾನ ಸಮಸ್ಯೆ ಭಾರತದ ಸರ್ಕಾರಕ್ಕೆ ಒಂದು ಪಾಠ ಆಗೋ ಥರದ್ದು. ಯಾವುದೇ ಕ್ಷೇತ್ರದಲ್ಲಿ ಏಕಸ್ವಾಮ್ಯ ಅನ್ನೋದು ಯಾವೆಲ್ಲ ರೀತಿಯ ಅಪಾಯಗಳಿಗೆ ಕಾರಣ ಆಗುತ್ತೆ ಅನ್ನೋದನ್ನ ತೋರಿಸಿಕೊಟ್ಟ ಘಟನೆ ಅದು. ಸರ್ಕಾರಗಳು ಪದೇ ಪದೇ ಬಗ್ತಾ ಹೋದ್ರೆ ಬಗ್ಗಿಸೋದಕ್ಕೆ ಸಾಕಷ್ಟು ಜನ ಹುಟ್ಟುತ್ತಾರೆ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟ ಘಟನೆ. ಈಗ ನಿಧಾನವಾಗಿ ವಿಮಾನಯಾನ ತಹಬದಿಗೆ ಬರ್ತಾ ಇದೆ. ಇಂಡಿಗೋ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಹೇಳಿದ್ದಾರೆ. ಸರ್ಕಾರ ಕೈಗೊಳ್ಳೋ ಕ್ರಮಗಳು ಮುಂದೆ ಯಾರೂ ಕೂಡ ಹೀಗೆಲ್ಲ ಮಾಡೋ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು, ಹಾಗಿರತ್ವೆ ಬೇರೆಯವರಿಗೆ ಪಾಠ ಆಗೋ ಥರದ ಕ್ರಮಗಳನ್ನು ಕೈಗೊಳ್ತೀವಿ ಅಂತೆಲ್ಲ ಅವರು ಪಾರ್ಲಿಮೆಂಟಲ್ಲಿ ತಿಳಿಸಿದ್ದಾರೆ. ಆದರೆ ಗೆಳೆಯರೆ, ಹೀಗೆ ಸರ್ಕಾರಗಳನ್ನು ಬಗ್ಗಿಸೋದಕ್ಕೆ ನಡೆಯೋ ಪ್ರಯತ್ನಗಳು ಭಾರತದಲ್ಲಿ ಮಾತ್ರ ನಡೆಯತ್ವಾ? ಹಾಗೇನಿಲ್ಲ. ಆದರೆ ಇಂಥ ಘಟನೆಗಳು ನಡೆದಾಗ ಸರ್ಕಾರ ಹೇಗೆ ವರ್ತಿಸುತ್ತೆ ಅನ್ನೋದರ ಮೇಲೆ ಇಂಥ ಪ್ರಯತ್ನಗಳು ರಿಪೀಟ್ ಆಗತ್ವಾ ಇಲ್ವಾ ಅನ್ನೋದು ನಿರ್ಧಾರ ಆಗುತ್ತೆ. ಪ್ರತಿ ಬಾರಿ ಪ್ರತಿ ದೇಶದಲ್ಲೂ ಉದ್ಯಮಿಗಳು, ಸಂಘಟನೆಗಳು, ಪಟ್ಟಭದ್ರ ಹಿತಾಸಕ್ತಿಗಳು ಸರ್ಕಾರವನ್ನು, ಆಡಳಿತಾರೂಢರನ್ನ ಪರೀಕ್ಷೆ ಮಾಡ್ತಲೇ ಇರುತ್ತವೆ. ಇಂಥದ್ದೇ ಪರೀಕ್ಷೆ 16 ವರ್ಷಗಳ ಹಿಂದೆ ರಷ್ಯಾದಲ್ಲಿ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ರಷ್ಯಾದ ನಾಯಕ ಪುತಿನ್ ಅವರ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗಳು ಶುರುವಾಗಿವೆ. ಹಾಗಾದರೆ ರಷ್ಯಾದ ಓಲಿಗಾರ್ಕ್ಗಳು ಅಂದರೆ ಅಲ್ಲಿನ ಶ್ರೀಮಂತ ಉದ್ಯಮಿಗಳ ಅಹಂಕಾರವನ್ನು ಪುತಿನ್ ಮುರಿದು ಹಾಕಿದ್ದು ಹೇಗೆ? ರಷ್ಯಾದಲ್ಲಿ ಸಾಧ್ಯವಾಗಿದ್ದು ಭಾರತದಂಥ ದೇಶದಲ್ಲಿ ಸಾಧ್ಯ ಆಗೋದಿಲ್ಲ ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಭಾರತದಲ್ಲಿ ನಡೆದ ಇಂಡಿಗೋ ಏರ್ಲೈನ್ಸ್ ಸಮಸ್ಯೆ ಭಾರತದಲ್ಲಿನ ವಿಮಾನಯಾನ ಕ್ಷೇತ್ರದಲ್ಲಿ ಉಂಟಾಗಿರುವ ಏಕಸ್ವಾಮ್ಯದ ಬಗ್ಗೆ ಬೆಳಕನ್ನು ಚೆಲ್ತಾ ಇದೆ. ನಮ್ಮಲ್ಲಿ ಸಾಕಷ್ಟು ವರ್ಷಗಳಿಂದ ಪೈಲಟ್ಗಳು ಒಂದು ಬೇಡಿಕೆಯನ್ನು ಇಡ್ತಾ ಬರ್ತಾ ಇದ್ರು. ಪೈಲಟ್ಗಳಿಗೆ ನೀಡಲಾಗುವ ರೆಸ್ಟ್ ಸಮಯ ಹಾಗೂ ಇನ್ನಿತರ ವಿಷಯಗಳನ್ನು ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿರುವ ಹಾಗೂ ನೋಡಿಕೊಳ್ಳಿ ಅನ್ನೋದು ಆ ಬೇಡಿಕೆ. ಈ ಬಗ್ಗೆ ಪೈಲಟ್ಸ್ ಅಸೋಸಿಯೇಷನ್ ನ್ಯಾಯಾಲಯದ ಮೆಟ್ಟಿಲೇರ್ತು. ನ್ಯಾಯಾಲಯ ಕೂಡ ಈ ಕುರಿತಾಗಿ ಒಂದು ಆದೇಶವನ್ನು ಕೊಡ್ತು. ಇದಾದ ಮೇಲೆ DGCA ಪೈಲಟ್ಗಳು ಹಾಗೂ ವಿಮಾನಯಾನ ಸಂಸ್ಥೆಗಳ ಜೊತೆ ಮಾತುಕತೆಗಳನ್ನು ಮಾಡ್ತು. ಕಡೆಗೆ ಕಳೆದ ವರ್ಷ ಅಂದರೆ 2024ರಲ್ಲಿ FDTL ಅಂದರೆ ಫ್ಲೈಟ್ ಡ್ಯೂಟಿ ಟೈಮ್ಸ್ ಲಿಮಿಟೇಷನ್ ನಿಯಮಗಳನ್ನು ಜಾರಿಗೆ ತರೋದಕ್ಕೆ ತಿಳಿಸಲಾಯಿತು. ಅದಕ್ಕೆ 1.5 ವರ್ಷ ಕಾಲಾವಕಾಶವನ್ನು ಕೂಡ ಕೊಡಲಾಯಿತು. ಇಲ್ಲಿ FDTL ಜಾರಿಯಾದರೆ ಪೈಲಟ್ಗಳ ನೇಮಕಾತಿಯನ್ನು ಹೆಚ್ಚು ಮಾಡ್ಕೋಬೇಕಾಗತ್ತೆ. ಅದಕ್ಕಾಗಿಯೇ ಸರ್ಕಾರ 1.5 ವರ್ಷಗಳಷ್ಟು ಕಾಲಾವಕಾಶವನ್ನು ಕೊಟ್ಟಿತ್ತು. ಅದರಂತೆ ಏರ್ ಇಂಡಿಯಾ ಹಾಗೂ ಇನ್ನಿತರ ವಿಮಾನಯಾನ ಸಂಸ್ಥೆಗಳು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡವು. ಆದರೆ ಭಾರತದಲ್ಲಿ ಡೊಮ್ಯಾಸ್ಟಿಕ್ ವಿಮಾನಯಾನ ಮಾರುಕಟ್ಟೆಯ 65% ಹಿಡಿತವನ್ನು ಹೊಂದಿರುವ ಇಂಡಿಗೋ ಈ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅವರು ಈ ಹಿಂದೆ ಟರ್ಕಿಯ ಜೊತೆ ಕಾಂಟ್ರಾಕ್ಟ್ ರದ್ದು ಮಾಡಿಕೊಳ್ಳೋ ವಿಷಯದಲ್ಲಿ ಕೂಡ ಹೀಗೇ ವರ್ತಿಸಿದ್ರು. ಸರ್ಕಾರ ಅವರಿಗೆ 2 ಬಾರಿ ವಿಸ್ತರಣೆಯನ್ನು ಕೊಡ್ತು. ಇನ್ನು ಈ ಬಾರಿ ಕೂಡ ಹಾಗೆ ಆಗುತ್ತೆ. ಸರ್ಕಾರ ನಮ್ಮ ಮಾತು ಕೇಳುತ್ತೆ. ಈ ಅವಧಿಯನ್ನು ಕೂಡ ಸರ್ಕಾರ ಮತ್ತೆ ವಿಸ್ತರಿಸ್ತಾ ಹೋಗುತ್ತೆ ಅಂತ ಅವ್ರು ಅಂದ್ಕೊಂಡ್ರು. ಅಕಸ್ಮಾತ್ ಸರ್ಕಾರ ಹಾಗೆ ಮಾಡದೇ ಇದ್ರೆ ಅವರಿಗೂ ಒಂದು ಪಾಠ ಕಲಿಸ್ತೀವಿ ಅನ್ನೋ ದಾರ್ಷ್ಟ್ಯ ಬೇರೆ ಇತ್ತು. ಯಾಕೆಂದ್ರೆ ದೇಶಿ ವಿಮಾನಯಾನದಲ್ಲಿ ಈ ಇಂಡಿಗೋ ಮೊನೋಪಲಿ ಮಾಡಿಕೊಂಡಿದೆ. ಸೊ ಇಂಡಿಗೋ ತನ್ನ ಪೈಲಟ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ಳೋದಿಕ್ಕೆ ಹೋಗಲಿಲ್ಲ. ಬದಲಿಗೆ ಭಾರತಕ್ಕೆ ಪುತಿನ್ ಭೇಟಿ ಕೊಟ್ಟಿದ್ದ ಸಂದರ್ಭದಲ್ಲೇ ಅವರು ವಿಮಾನಯಾನವನ್ನು ಅಸ್ತವ್ಯಸ್ತಗೊಳಿಸುವ ನಿರ್ಧಾರಕ್ಕೆ ಬಂದರು. ಅಲ್ಲಿ ಪೈಲಟ್ಗಳು ಕೆಲಸ ಮಾಡೋದಕ್ಕೆ ರೆಡಿ ಇದ್ರೂ ಕೂಡ ಇಂಡಿಗೋ ಅಧಿಕಾರಿಗಳು ಅದಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಈಗ ಕೆಲ ಪೈಲಟ್ಗಳು ಹೇಳ್ತಾ ಇದ್ದಾರೆ. ಅಂತೂ ಅವರ ವಿಮಾನಗಳು ಆಕಾಶಕ್ಕೆ ಹಾರಲಿಲ್ಲ. ಅಷ್ಟೇ ಅಲ್ಲ, ಏರ್ಪೋರ್ಟ್ನ ಬೇಗಳಲ್ಲಿ ವಿಮಾನಗಳನ್ನು ಅಡ್ಡ ನಿಲ್ಲಿಸಿ ಬೇರೆ ವಿಮಾನಗಳ ಹಾರಾಟಕ್ಕೆ ಕೂಡ ಇಂಡಿಗೋ ತೊಂದರೆಯನ್ನು ಉಂಟು ಮಾಡಿತು. ಅದರ ಪರಿಣಾಮ ಈಗ FDTL ನಿಯಮಗಳಿಗೆ ಸರ್ಕಾರ ತಾತ್ಕಾಲಿಕವಾಗಿ ಒಂದು ತಡೆ ಕೊಟ್ಟಿದೆ. ಫೆಬ್ರವರಿಯವರೆಗೆ ಕಾಲಾವಕಾಶ ಅವರಿಗೆ ಸಿಕ್ಕಿದೆ. ಆ ನಂತರ ಮತ್ತೆ ನಿಯಮಗಳು ಜಾರಿ ಆಗತ್ವೆ. ಗೆಳೆಯರೆ, ಇದು ಒಂದು ಇಂಡಿಗೋಗೆ ಮಾತ್ರ ನಿಂತು ಹೋಗೋ ಥರದ್ದಲ್ಲ. ಯಾಕೆಂದರೆ ಭಾರತದಲ್ಲಿ ಸಾಕಷ್ಟು ಸಂಸ್ಥೆಗಳು ಏಕಸ್ವಾಮ್ಯವನ್ನು ಸಾಧಿಸಿವೆ. ಅದನ್ನು ಸರಿಪಡಿಸಿಕೊಳ್ಳುವವರೆಗೆ ಇಂಥ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇನ್ನು ಇಂಥ ಸಮಸ್ಯೆಗಳುಂಟಾದಾಗ ನಮಗೆ ನೆನಪಾಗೋದು ರಷ್ಯಾದಲ್ಲಿ 2009ರಲ್ಲಿ ನಡೆದ ಆಲಿಗಾರ್ಕ್ಗಳ ಬಂಡಾಯ. ಸ್ನೇಹಿತರೆ, ಅದು 2009. ವ್ಲಾದಿಮಿರ್ ಪುತಿನ್ ರಷ್ಯಾದ ಪ್ರಧಾನಿಯಾಗಿದ್ದರು. ಡೆಮಿಟ್ರಿ ಮೆಡ್ವೆಡೇವ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಆ ಸಮಯದಲ್ಲಿ ರಷ್ಯಾದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ನಡೆಯೋದಕ್ಕೆ ಶುರುವಾಗಿದ್ವು. ಪುತಿನ್ ಅವರ ನೀತಿ ನಿಲುವುಗಳನ್ನು ಒಪ್ಪಿಕೊಳ್ಳೋದಕ್ಕೆ ರಷ್ಯಾದಲ್ಲಿನ ಶ್ರೀಮಂತ ಉದ್ಯಮಿಗಳು ಸಿದ್ಧ ಇರಲಿಲ್ಲ. ಅವರನ್ನು ಅಲ್ಲಿ ಓಲಿಗಾರ್ಕ್ಸ್ ಅಂತ ಕರೀತಾರೆ. ಈ ಓಲಿಗಾರ್ಕ್ಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಶುರು ಮಾಡಿದರು. ಅದರ ಪರಿಣಾಮ ಅಲ್ಲಿನ ಪ್ರಮುಖ ಕಾರ್ಖಾನೆಗಳೆಲ್ಲ ಕಾರ್ಮಿಕರಿಗೆ ಸಂಬಳ ಕೊಡೋದನ್ನೇ ನಿಲ್ಲಿಸಿಬಿಟ್ವು. 3 ತಿಂಗಳುಗಳ ಕಾಲ ಕಾರ್ಮಿಕರಿಗೆ ಸಂಬಳ ಸಿಗಲಿಲ್ಲ. ಇದು ರಷ್ಯಾದಲ್ಲಿ ದೊಡ್ಡ ಸಮಸ್ಯೆಗೆ ಕಾರಣ ಆಗ್ತಾ ಹೋಯಿತು. ಹೀಗಾಗಿ ಕಾರ್ಮಿಕ ಮಹಿಳೆಯರು ಬೀದಿಗಿಳಿದ್ರು. ತಮಗೆ ಸಿಗಬೇಕಾದ ಸಂಬಳ ಸಿಗೋ ಹಾಗೆ ಮಾಡಿ ಅಂತ ಸರ್ಕಾರವನ್ನು ಆಗ್ರಹಿಸೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ರಸ್ತೆ ತಡೆಗಳು ಕೂಡ ಶುರುವಾದವು.
ಗೆಳೆಯರೆ, ಕಾರ್ಮಿಕರ ವೇತನವನ್ನ ನಿಲ್ಲಿಸಿ ಆ ಕಾರ್ಮಿಕರನ್ನ ಬೀದಿಗಿಳಿಸಿ ಅವರ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹೇರಿಸಿ ಆಡಳಿತ ತಮ್ಮ ಬಳಿಗೆ ಮಾತುಕತೆಗೆ ಬರೋ ಹಾಗೆ ಮಾಡ್ಕೋಬೇಕು ಅಂತ ಅಲ್ಲಿನ ಉದ್ಯಮಿಗಳು ಪ್ಲಾನ್ ಮಾಡಿದ್ರು. ಆದರೆ ಅವತ್ತಿನ ರಷ್ಯಾ ಅಧ್ಯಕ್ಷ ಡೆಮಿಟ್ರಿ ಮೆಡ್ವೆಡೇವ್ ಈ ಬಗ್ಗೆ ಒಂದೇ ಒಂದು ಪ್ರತಿಕ್ರಿಯೆಯನ್ನು ಕೊಡೋದಿಕ್ಕೆ ಹೋಗ್ಲಿಲ್ಲ. ಯಾರ ಜೊತೆಗೂ ಅವರು ಮಾತಾಡೋದಿಕ್ಕೂ ಹೋಗ್ಲಿಲ್ಲ. ಆದ್ರೆ ಅಲ್ಲಾಗಿದ್ದೇ ಬೇರೆ. ಅಲ್ಲಿ ಕಾರ್ಮಿಕ ಪ್ರತಿಭಟನೆಗಳು ತೀವ್ರಗೊಳ್ತಾ ಹೋದ್ವು. ಇದೇ ಸಂದರ್ಭದಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ದ ಪಿಕಲ್ಯೋ ಕೈಗಾರಿಕಾ ಪ್ರದೇಶದ ಮೇಲೆ ಹೆಲಿಕಾಪ್ಟರ್ ಒಂದು ಹಾರಿ ಬಂತು. ಆ ಹೆಲಿಕಾಪ್ಟರ್ ಬರುವುದನ್ನ ರಷ್ಯಾ ಹಾಗೂ ಜಗತ್ತಿನ ಸಾಕಷ್ಟು ಮಾಧ್ಯಮಗಳು ನೇರ ಪ್ರಸಾರ ಮಾಡಿದ್ವು. ಅಲ್ಲಿ ಡೆಮಿಟ್ರಿ ಮೆಡ್ವೆಡೇವ್ ಅವರೇ ಬರ್ತಿದ್ದಾರೆ ಅಂತ ಎಲ್ಲ ಭಾವಿಸಿದ್ರು. ಆದರೆ ಆ ಹೆಲಿಕಾಪ್ಟರ್ ಅಲ್ಲಿ ಬಂದು ಇಳಿದದ್ದು ರಷ್ಯಾದ ಹಿಂದಿನ ಅಧ್ಯಕ್ಷ ಹಾಗೂ 2009ರಲ್ಲಿ ರಷ್ಯಾ ಪ್ರಧಾನಿ ಕೂಡ ಆಗಿದ್ದ ವ್ಲಾದಿಮಿರ್ ಪುತಿನ್. ಗೆಳೆಯರೆ, ಅದು ನಿಜಕ್ಕೂ ಸಿನಿಮಾ ಸ್ಟೈಲ್ನ ಎಂಟ್ರಿ. ಹೆಲಿಕಾಪ್ಟರ್ ಅಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ಬಂದ ಪುತಿನ್ ಲಕ್ಸುರಿ ಕಾರಲ್ಲಿ ಅಲ್ಲಿನ ಕಾರ್ಖಾನೆಗಳ ಒಳಕ್ಕೆ ಹೋದ್ರು. ಅಲ್ಲಿನ ಪರಿಸ್ಥಿತಿಯನ್ನ ನೇರವಾಗಿ ನೋಡಿದ್ರು. ಅದಾದ ಬಳಿಕ ಅಲ್ಲೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಕೂಡ ಅರೇಂಜ್ ಮಾಡಿದ್ರು. ಆ ಸಭೆಯಲ್ಲಿ ರಷ್ಯಾದ ಪ್ರಭಾವಿಗಳು ಅಂದ್ರೆ ಆಲಿಗಾರ್ಕ್ಗಳಿದ್ರು. ಅವತ್ತಿಗೆ ಈ ಎಲ್ಲ ಶ್ರೀಮಂತರನ್ನ ಸೇರಿಸಿಕೊಂಡು ಅವರ ಲೀಡರ್ ಥರ ತಯಾರಾಗಿದ್ದವನು ಮತ್ತು ಸರ್ಕಾರವನ್ನ ಪದೇ ಪದೇ ಪ್ರಶ್ನೆ ಮಾಡ್ತಾ ಇದ್ದವನು ಉದ್ಯಮಿ ಡೆರಿಪಾಸ್ಕ್. ಆತ ಕೂಡ ಅಲ್ಲಿದ್ದ. ಆ ಸಭೆಯಲ್ಲಿ ಪುತಿನ್ ಮೊದಲಿಗೆ ಮಾತು ಶುರು ಮಾಡಿದ್ದೆ, ನೀವೇನು ಓಲಿಗಾರ್ಕ್ಗಳ ಅಥವಾ ಕಾಕ್ರೋಚುಗಳ ಅಂತ. ಅಂದ್ರೆ ರಷ್ಯಾದ ಬಿಸ್ನೆಸ್ ಮನ್ಗಳನ್ನ ಹಾಗೂ ಶ್ರೀಮಂತರನ್ನ ಪುತಿನ್ ಜಿರ್ಲೆಗಳಿಗೆ ಹೋಲಿಸಿದ್ರು. ಅಷ್ಟೇ ಅಲ್ಲದೆ, ನೀವು ಮಾಡ್ತಾ ಇರೋದನ್ನ ಯಾವುದೇ ಕಾರಣಕ್ಕೂ ಸರ್ಕಾರ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಅದಾದ ಬಳಿಕ ಮಾಧ್ಯಮಗಳ ಮುಂದೆನೆ ಒಂದು ಸಭೆ ನಡೀತು. ಆ ಸಭೆಗೆ ಪುತಿನ್ ಒಂದು ಅಗ್ರಿಮೆಂಟ್ ಅನ್ನ ಜೊತೆಗೆ ತಂದಿದ್ರು. ಆ ಅಗ್ರಿಮೆಂಟ್ ಅಲ್ಲಿ ಕಾರ್ಮಿಕರ ಸಂಬಳವನ್ನ ಕ್ಲಿಯರ್ ಮಾಡೋದರ ಜೊತೆಗೆ ಈ ಕ್ಷಣದಿಂದಲೇ ಕಾರ್ಖಾನೆಗಳು ಓಪನ್ ಆಗಬೇಕು, ಮುಂದೆ ಯಾವುದೇ ರೀತಿಯ ಸಮಸ್ಯೆಗಳಾಗದ ಹಾಗೆ ಆಲಿಗಾರ್ಕ್ಗಳು ಕಾರ್ಮಿಕರನ್ನ ನೋಡ್ಕೋಬೇಕು ಅಂತೆಲ್ಲ ಬರೆಯಲಾಗಿತ್ತು. ಅಲ್ಲಿ ಪುತಿನ್ ಡಾನ್ ಥರ ಆ ಆಲಿಗಾರ್ಕ್ಗಳ ಸಹಿಯನ್ನ ಆ ಪೇಪರ್ ಮೇಲೆ ತಗೋತಾ ಹೋದ್ರು. ಅವತ್ತು ಪುತಿನ್ ಘರ್ಜನೆಗೆ ಅಲ್ಲಿದ್ದ ಎಲ್ಲ ಶ್ರೀಮಂತರು ಬೆದರಿದ್ರು. ಅವರೆಲ್ಲ ಸಾಲಾಗಿ ಬಂದು ಆ ಅಗ್ರಿಮೆಂಟ್ ಕಾಪಿ ಮೇಲೆ ಸಹಿ ಹಾಕಿ ಪುತಿನ್ ಅವರ ಮಾತುಗಳನ್ನ ಗೌರವಿಸೋದಾಗಿ ಹೇಳಿದ್ರು. ಎಲ್ಲರ ಮುಖದಲ್ಲಿ ಒಂದು ಭಯ ಕಾಣ್ತಾ ಇತ್ತು. ಆದ್ರೆ ಆ ಉದ್ಯಮಿಗಳ ಮುಖಂಡ ಡೆರಿಪಾಸ್ಕ್ ಇದ್ನಲ್ಲ, ಅವನು ಮಾತ್ರ ತನ್ನ ಕುರ್ಚಿ ಬಿಟ್ಟು ಎದ್ದು ಬರಲಿಲ್ಲ, ಸಹಿ ಹಾಕಲೂ ಇಲ್ಲ. ಇದು ಪುತಿನ್ ಅವರ ಸಿಟ್ಟು ನೆತ್ತಿಗೆರೋ ಹಾಗೆ ಮಾಡ್ತು. ಕ್ಯಾಮರಾಗಳ ಮುಂದೆ, ಸಭೆಯಲ್ಲಿನ ಜನರ ಮುಂದೆ ಪುತಿನ್ ಡೆರಿಪಾಸ್ಕ್ ಕಡೆಗೆ ಕಣ್ಣು ಬಿಟ್ರು. ನಿನ್ನ ಸಹಿಯನ್ನ ನಾನು ಇನ್ನೂ ನೋಡಿಲ್ಲ, ಬಂದು ಸಹಿ ಮಾಡುವಂತ ಧಮಕಿ ಕೊಟ್ರು. ಪುತಿನ್ ಹೀಗೆ ಹೇಳ್ತಿದ್ದಂತೆ ರಷ್ಯಾದ ಬಿಸ್ನೆಸ್ ಟೈಕೋನ್ಗಳ ಕೈಕಾಲುಗಳೇ ನಡುಗೋದಕ್ಕೆ ಶುರು ಮಾಡಿದ್ವು. ಡೆರಿಪಾಸ್ಕ್ ಕೂಡ ಮೆಲ್ಲಗೆ ತಾನು ಕೂತಿದ್ದ ಕುರ್ಚಿಯಿಂದ ಮೇಲೆದ್ದ. ಪುತಿನ್ ಕುಳಿತಿದ್ದ ಕಡೆಗೆ ಬಂದ. ಅವನು ಯಾವಾಗ ಹತ್ರ ಬಂದೋ ಪುತಿನ್ ತಮ್ಮ ಕೈಯಲ್ಲಿದ್ದ ಅಗ್ರಿಮೆಂಟ್ ಪೇಪರ್ ಅನ್ನ ಅಕ್ಷರಶಃ ಅವನ ಮುಖದ ಮೇಲೆ ಎಸೆದ್ರು. ಅವನು ಆ ಅಗ್ರಿಮೆಂಟ್ ಅನ್ನ ಕೈಗೆ ತಗೊಂಡ, ಓದಿದ ಹಾಗೆ ಮಾಡ್ದ. ಅಲ್ಲೇ ಇದ್ದ ಪೆನ್ ತಗೊಂಡು ಅದರ ಮೇಲೆ ಸಹಿ ಕೂಡ ಮಾಡ್ದ. ಅಲ್ಲಿ ಅವನು ಎಷ್ಟು ಹೆದರಿದ್ದ ಅಂದ್ರೆ ಅವನು ಸಹಿ ಮಾಡಿದ್ದ ಪೆನ್ನನ್ನು ಕೂಡ ಅಲ್ಲಿ ಬಿಡದೆ, ಸದ್ದು ಕೂಡ ಮಾಡದೆ ತನ್ನ ಕುರ್ಚಿಯ ಬಳಿಗೆ ಬರ್ತಾ ಇದ್ದ. ಅಷ್ಟೊತ್ತಿಗೆ ಪುತಿನ್ ನಿಲ್ಲು ಅಂತ ಮತ್ತೊಮ್ಮೆ ಘರ್ಜಿಸಿದ್ರು. ಅವನಲ್ಲಿ ನಿಂತುಕೊಂಡ. ಆ ಪೆನ್ನನ್ನ ಎಲ್ಲಿತ್ತು ಅಲ್ಲಿ ಇಟ್ಟು ಹೋಗು ಅಂತ ಪುತಿನ್ ಹೇಳಿದ್ರು. ತಕ್ಷಣ ಹಿಂತಿರುಗಿ ಬಂದು ಟೇಬಲ್ ಮೇಲೆ ಪೆನ್ ಇಟ್ಟು ತಲೆ ಬಗ್ಗಿಸಿ ನೆಲ ನೋಡ್ತಾ ಡೆರಿಪಾಸ್ಕ್ ಅಲ್ಲಿಂದ ಹೊರಟು ಹೋದ. ಗೆಳೆಯರೆ, ಅಲ್ಲಿ ನಡೆದ ಅಷ್ಟೂ ಸಂಭಾಷಣೆ ರಷ್ಯನ್ ಭಾಷೆಯಲ್ಲಿತ್ತು. ಅದನ್ನ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಇಂಗ್ಲಿಷ್ಗೆ ತರ್ಜುಮೆ ಮಾಡಿ ಇಡೀ ಜಗತ್ತಿಗೆ ಹೇಳಿದ್ವು. ಅವತ್ತು ಪುತಿನ್ ಒಲಿಗಾರ್ಕ್ಗಳ ನಡ ಮುರಿದಿದ್ದನ್ನ ಇಡೀ ವಿಶ್ವ ಲೈವ್ ಅಲ್ಲಿ ನೋಡ್ತು. ನ್ಯೂಯಾರ್ಕ್ ಟೈಮ್ಸ್ನಂಥ ಪತ್ರಿಕೆಗಳು ಪುತಿನ್ ಗ್ಯಾಂಬ್ಲಿಂಗ್ ಮಾಡ್ತಿದ್ದಾರೆ ಅಂತ ಬರೆದ್ರೆ, ಇನ್ನಿತರ ಟಿವಿ ಹಾಗೂ ಪೇಪರ್ಗಳು ಪುತಿನ್ರನ್ನ ಆಲ್ಫಾ ಉಲ್ಫ್ ಅಂದ್ರೆ ತೋಳಗಳ ಗುಂಪಿನ ನಾಯಕನನ್ನಾಗಿ ಚಿತ್ರಿಸಿದ್ವು. ಅಲ್ಲಿ ಪುತಿನ್ ಆಲಿಗಾರ್ಕ್ಗಳನ್ನ ಅಷ್ಟರ ಮಟ್ಟಿಗೆ ಬಗ್ಸಿದ್ರು. ಅವತ್ತವರು ಹಾಗೆ ಮಾಡದೆ ಇದ್ದಿದ್ರೆ ರಷ್ಯಾದಲ್ಲಿ ಪುತಿನ್ ಶಾಸನ ಅಲ್ಲ, ಈ ಶ್ರೀಮಂತ ಉದ್ಯಮಿಗಳು ಹೇಳಿದ್ದೇ ಶಾಸನ ಅನ್ನೋ ಥರದ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ತಾ ಇತ್ತು. ಇನ್ನು ಈ ಘಟನೆ, ಶ್ರೀಮಂತರನ್ನ ಬಗ್ಗಿಸಿದ ರೀತಿ, ಇದೆಲ್ಲ ರಷ್ಯಾದಲ್ಲಿ ಮಾತ್ರ ಅಲ್ಲ, ಅಮೆರಿಕ, ಯುರೋಪ್ ಹಾಗೂ ಇಡೀ ಜಗತ್ತಲ್ಲಿ ಪುತಿನ್ ಇಮೇಜ್ ಅನ್ನ ಬದಲಿಸಿಬಿಡ್ತು. ಆತನನ್ನ ರಷ್ಯಾ ಹೀರೋ ಥರ ನೋಡೋದಕ್ಕೆ ಶುರು ಮಾಡ್ತು. ಗೆಳೆಯರೆ, ರಷ್ಯಾ ಅನ್ನೋದೊಂದು ಕಮ್ಯುನಿಸ್ಟ್ ದೇಶ. ಹೀಗಿರುವಾಗ ಅಲ್ಲಿ ಶ್ರೀಮಂತರು, ಉದ್ಯಮಿಗಳು ಇಷ್ಟೆಲ್ಲ ಬಲಿಯೋದಿಕ್ಕೆ, ಮೆರೆಯೋದಿಕ್ಕೆ ಹೇಗೆ ಸಾಧ್ಯ ಅಂತ ನೀವು ಅಂದ್ಕೋತಿದ್ದೀರಿ ಅಲ್ವಾ? 1991ರಲ್ಲಿ ಸೋವಿಯತ್ ಯೂನಿಯನ್ ಛಿದ್ರ ಆದಮೇಲೆ ಅಲ್ಲಿನ ಕೈಗಾರಿಕೆಗಳನ್ನ, ವ್ಯಾಪಾರಗಳನ್ನ ಪ್ರೈವೇಟೈಸ್ ಮಾಡಲಾಯಿತು. ಆ ಆಪರ್ಚುನಿಟಿಯನ್ನ ಬಳಸಿಕೊಂಡು ಸಾಕಷ್ಟು ಬಿಲಿಯನಿಯರ್ಗಳು, ಒಲಿಗಾರ್ಕ್ಗಳು ಚೆನ್ನಾಗಿ ದುಡ್ಡು ಮಾಡ್ತಾ ಹೋದ್ರು. ಸೋವಿಯತ್ ಒಡೆದ ನಂತರ ರಷ್ಯಾದಲ್ಲಿ ಆಡಳಿತ ಕೂಡ ತನ್ನ ಹಿಡಿತವನ್ನು ಕಳ್ಕೊಂಡಿತ್ತು. ಇಡೀ ದೇಶ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದ ದಿನಗಳವು. ಆ ಸಂದರ್ಭದಲ್ಲಿ ಅಲ್ಲಿ ಬಲಗೊಂಡದ್ದು ಶ್ರೀಮಂತ ವರ್ಗ. ಅಂಥ ಶ್ರೀಮಂತರ ಪೈಕಿ ಈ ಡೆರಿಪಾಸ್ಕ್ ಕೂಡ ಒಬ್ಬ. ಅವನ ಬಳಿ ಎಷ್ಟು ಸಂಪತ್ತಿತ್ತು ಅಂದರೆ
ಅವನು ಸರ್ಕಾರವನ್ನು ಕೂಡ ಅಲುಗಿಸಿ ಬಿಡುವಷ್ಟು ಶಕ್ತಿಯನ್ನು ಹೊಂದಿದ್ದ. ಆದರೆ ಅಷ್ಟೊತ್ತಿಗೆ ಅಲ್ಲಿಗೆ ಪುತಿನ್ ಬಂದಾಗಿತ್ತು. ಇನ್ನು ಮುಂದೆ ನಾವು ಹೇಳಿದ್ದೇ ಇಲ್ಲಿ ಕಾನೂನು ಅಂತ ಪುತಿನ್ ಗರ್ಜಿಸೋದಕ್ಕೆ ಶುರು ಮಾಡಿದ್ರು. ರಷ್ಯಾದ ಸಂವಿಧಾನಕ್ಕೆ ಕೂಡ ತಿದ್ದುಪಡಿಯನ್ನು ತರಲಾಯಿತು. ಈ ಘಟನೆಯ ನಂತರ ರಷ್ಯಾದಲ್ಲಿ ಆಲಿಗಾರ್ಕ್ಗಳ ಸಂಖ್ಯೆ ಮತ್ತು ಪ್ರಭಾವ ಎರಡೂ ಗಣನೀಯವಾಗಿ ಕಡಿಮೆ ಆಗ್ತಾ ಹೋದವು. ಅಲ್ಲಿಗೆ ಪುತಿನ್ ನಿಷ್ಠರು ಬಂದು ಸೇರಿಕೊಂಡ್ರು. ಸರ್ಕಾರದ ಆದೇಶಗಳನ್ನ, ನಿಲುವುಗಳನ್ನ ಪ್ರತಿಭಟಿಸುವವರು ಎಲ್ಲವನ್ನ ಕಳ್ಕೊಂಡು ಜೈಲು ಪಾಲಾದರು, ದೇಶ ಬಿಟ್ಟು ಹೋದ್ರು, ಅಥವಾ ಈ ಲೋಕವನ್ನೇ ತೊರಿಬೇಕಾಗಿ ಬಂತು. ಹೀಗೆ ಪುತಿನ್ ದೇಶದ ಒಳಗೆ ತಮಗೆ ಯಾರೂ ಶತ್ರುಗಳಿಲ್ಲದ ಹಾಗೆ ನೋಡ್ಕೊಂಡ್ರು. ಈಗಲೂ ಕೂಡ ಅಲ್ಲಿ ಪುತಿನ್ ಹೇಳಿದ್ದೇ ದೈವವಾಕ್ಕು, ಮಾಡಿದ್ದೇ ಶಾಸನ. ಇನ್ನು ಗೆಳೆಯರೆ, ನಮ್ಮಲ್ಲಿ ಇಂಡಿಗೋ ಕ್ರೈಸಿಸ್ ಆದ ಸಂದರ್ಭದಲ್ಲಿ 2009 ಈ ಘಟನೆಯನ್ನ ಕೆಲವರು ಉದಾಹರಣೆಯಾಗಿ ಕೊಡ್ತಾರೆ. ನೋಡಿ ಪುತಿನ್ ಹೆಂಗ್ ಮಾಡಿದ್ರು, ಭಾರತದಲ್ಲಿ ಕೂಡ ಹಿಂಗೆ ಮಾಡಬೇಕು ಅಂತ ಅವ್ರು ಹೇಳ್ತಾ ಇರ್ತಾರೆ. ಆದ್ರೆ ಇದು ಭಾರತದಲ್ಲಿ ಸಾಧ್ಯವಾಗುವ ಮಾತಾ? ನಮ್ಮದು ಡಿಕ್ಟೇಟರ್ ಆಡಳಿತ ಅಲ್ಲ, ಇಲ್ಲಿ ಪ್ರಜಾಪ್ರಭುತ್ವ ಇದೆ. ಹಾಗೆ ನಮ್ಮಲ್ಲಿ ಸರ್ಕಾರಕ್ಕೆ ಎಷ್ಟು ಮೆಜಾರಿಟಿ ಇದೆ, ಸರ್ಕಾರದ ನಿರ್ಧಾರಗಳು ಎಷ್ಟು ಗಟ್ಟಿ ಇರುತ್ತವೆ, ಎಷ್ಟು ದಿನ ಒಬ್ಬ ವ್ಯಕ್ತಿ ಪ್ರಧಾನಿ ಆಗಿರಬಹುದು, ಇಂಥ ಸಾಕಷ್ಟು ಅಂಶಗಳ ಮೇಲೆ ಜನ, ಆಡಳಿತ ಹಾಗೂ ನಮ್ಮ 4 ಅಂಗಗಳ ನಿಷ್ಠೆಗಳು ನಿರ್ಧಾರ ಆಗತ್ವೆ. ಜೊತೆಗೆ ನಮ್ಮಲ್ಲಿ ಸರ್ಕಾರ ಯಾವುದೇ ಇದ್ರೂ ಕೂಡ ಈ ಹಿಂದಿನ 75 ವರ್ಷಗಳಿಂದ ಹಾಕಲ್ಪಟ್ಟ ಪುನಾದಿಯ ಮೇಲೆ ಆ ಸರ್ಕಾರ, ಆಡಳಿತ ಎಲ್ಲ ನಡಿಬೇಕು. ಇನ್ನು ನಮ್ಮಲ್ಲಿ ನ್ಯಾಯಾಲಯಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಸಾಂವಿಧಾನಿಕ ಶಕ್ತಿಯನ್ನು ಪಡ್ಕೊಂಡಿವೆ. ಹೀಗಾಗಿ ರಷ್ಯಾದಲ್ಲಿ ಪುತಿನ್ಗೆ ಸಾಧ್ಯ ಆಗಿದ್ದು ಜಗತ್ತಿನ ಪ್ರಜಾಪ್ರಭುತ್ವ ದೇಶಗಳಲ್ಲಾಗೋದಿಲ್ಲ. ಅಲ್ಲಿ ಸಾಕಷ್ಟು ಲಿಮಿಟೇಷನ್ಗಳಿರುತ್ತವೆ. ಆದರೂ ಸರ್ಕಾರ ಇದನ್ನು ಸರಿಪಡಿಸ್ಕೋಬೇಕು, ಆಡಳಿತಕ್ಕೊಂದು ಗಟ್ಟಿತನವನ್ನು ಕೊಡಬೇಕು. ಅದು ಸಾಧ್ಯ ಆಗಬೇಕು ಅಂದರೆ ಒಂದು ಇಚ್ಛಾಶಕ್ತಿ ಸರ್ಕಾರಕ್ಕೂ ಬೇಕು. ಜೊತೆಗೆ ಏಕಸ್ವಾಮ್ಯದಿಂದ ಹೊರಬರುವ ನಿಟ್ಟಲ್ಲಿ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸರ್ಕಾರ ಮುಂದಾಗಬೇಕು. ಚಾಟಿನೂ ಬೀಸಬೇಕು, ಪೆಟ್ಟು ಬೀಳಬೇಕು, ಕೂಗಿದ್ದು ಕೇಳಬಾರ್ದು. ಆದರೆ ಬೇರೆಯವರಿಗೆ ಅದು ಪಾಠ ಆಗಬೇಕು. ಅಷ್ಟು ಸೂಕ್ಷ್ಮವಾಗಿ ಕೆಲಸ ನಮ್ಮಲ್ಲಾಗಬೇಕಾಗತ್ತೆ. ಇದನ್ನ ಭಾರತದ ಸರ್ಕಾರ ಹೇಗೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಪುತಿನ್ ರಷ್ಯಾದಲ್ಲಿ ಆಲಿಗಾರ್ಕ್ಗಳ ಸೊಕ್ಕು ಮುರಿದ ಘಟನೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.